ನಮಸ್ತೆ ವೀಕ್ಷಕರೇ. ಸಾಮಾನ್ಯವಾಗಿ ನಮ್ಗೆಲ್ರಿಗೂ ಇರುವಂಥ ಕ್ಯೂರಿಯಾಸಿಟಿ, ಕನ್ನಡದಲ್ಲಿ ಅನೇಕ ನಟ ನಟಿಯರಿದ್ದಾರೆ. ಆ ಪೈಕಿ ಯಾರು ಅತಿ ಹೆಚ್ಚು ಶ್ರೀಮಂತರು ಇರಬಹುದು ಅನ್ನೋದು, ಜೊತೆಗೆ ಎಷ್ಟು ಸಂಪಾದನೆ ಮಾಡಿರಬಹುದು, ಅವರ ಆಸ್ತಿ ಎಷ್ಟು ಕೋಟಿ ಇರಬಹುದು, ಅವರ ಬಿಸ್ನೆಸ್ ಆಗಿದ್ರೆ ಅದು ಯಾವ ಬಿಸ್ನೆಸ್ ಇರಬಹುದು ಅನ್ನೋದು. ಇವತ್ತು ನಿಮಗೆ ಒಂದು ಶಾಕಿಂಗ್ ವಿಚಾರವನ್ನು ಹೇಳ್ತೀವಿ ಈ ವಿಡಿಯೋದಲ್ಲಿ. ಕನ್ನಡದ ನಟಿಯರ ಪೈಕಿ ಅತ್ಯಂತ ಶ್ರೀಮಂತ ನಟಿ ಅಂತ ಅಂದರೆ ಅದು ರಾಧಿಕಾ ಕುಮಾರಸ್ವಾಮಿ ಅನ್ನೋ ವರದಿ ಸಿಕ್ಕಿದೆ. ಹೌದು, ಕನ್ನಡದಲ್ಲಿಯೇ ಅತ್ಯಂತ ಶ್ರೀಮಂತ ನಟಿ ಅಂತ ಅಂದರೆ ಅದು ರಾಧಿಕಾ ಕುಮಾರಸ್ವಾಮಿ. ರಾಧಿಕಾ ಕುಮಾರಸ್ವಾಮಿ ಇತ್ತೀಚೆಗೆ ಯಾವುದೇ ಸಿನಿಮಾಗಳನ್ನು ಮಾಡ್ತಾ ಇಲ್ಲ. ಟೋಟಲ್ ಆಗಿ 32ರಿಂದ 35 ಸಿನಿಮಾಗಳನ್ನು ಮಾಡಿದ್ದಾರೆ. ಆದರೆ ಈ ನಟಿ ಅನೇಕ ಬಿಸ್ನೆಸ್ಗಳನ್ನು ಮಾಡ್ತಿದ್ದಾರೆ. ಈ ಕಾರಣಕ್ಕಾಗಿ ರಮ್ಯಾ, ರಕ್ಷಿತಾ, ರಾಧಿಕಾ ಪಂಡಿತ್, ಹಾಗೆಯೇ ರಾಗಿಣಿ, ರಚಿತಾ ರಾಮು, ಹೀಗೆ ಅನೇಕ ಸಿನಿಮಾದ ನಟಿಯರು, ಈ ಹಿಂದಿನ ನಟಿಯರು ಅವರೆಲ್ಲರಿಗಿಂತ ಅತಿ ಹೆಚ್ಚು ಸಂಪಾದನೆಯನ್ನು ಮಾಡಿರೋದು, ಅತಿ ಹೆಚ್ಚು ಆಸ್ತಿಯನ್ನು ಗಳಿಕೆ ಮಾಡಿರೋದು ಅಂತ ಅಂದರೆ ಅದು ರಾಧಿಕಾ ಕುಮಾರಸ್ವಾಮಿ. ಹಾಗಿದ್ರೆ ರಾಧಿಕಾ ಕುಮಾರಸ್ವಾಮಿ ಅವರ ಆಸ್ತಿ ಎಷ್ಟಿದೆ, ಎಷ್ಟು ಕೋಟಿ ಆಸ್ತಿಯನ್ನು ಸಂಪಾದಿಸಿದ್ದಾರೆ, ಸಿನಿಮಾ ಹೊರತುಪಡಿಸಿ ಯಾವ್ಯಾವ ಬಿಸ್ನೆಸ್ ಅನ್ನ ರಾಧಿಕಾ ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ, ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಎಸ್, ರಾಧಿಕಾ ಕುಮಾರಸ್ವಾಮಿ ಯಾರೂ ಊಹಿಸದಂಥ ಆಸ್ತಿ ಸಂಪಾದನೆ ಮಾಡಿದ್ದಾರೆ. ಅದು ಹೇಗೆ ಮತ್ತು ಸದ್ಯ ಅವ್ರಿಗೆ ಏನು ಮಾಡ್ತಿದ್ದಾರೆ ಇದೆಲ್ಲವನ್ನ ಹೇಳ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚೆ ಒಮ್ಮೆ ನಾವು ರಾಧಿಕಾ ಹೇಗಾದ್ರು ಅನ್ನೋದನ್ನು ರೀಕಾಲ್ ಮಾಡೋದು ತುಂಬ ಒಳ್ಳೆಯದು ಅಂತ ಅನಿಸುತ್ತೆ. ತುಂಬ ವರ್ಷಗಳ ಹಿಂದೆ ನಿನಗಾಗಿ ಅನ್ನುವಂಥ ಒಂದು ಸಿನಿಮಾ ಬರುತ್ತೆ. ಆ ಸಿನಿಮಾ ಮುಖಾಂತರವಾಗಿ ಎಲ್ಲರ ಮನಸ್ಸನ್ನು ಗೆದ್ದವರು ರಾಧಿಕಾ ಕುಮಾರಸ್ವಾಮಿ. ಅದಾದ್ಮೇಲಂತೂ ಅವರು ಕರ್ನಾಟಕದ ಮನೆ ಮಗಳಾಗ್ಬಿಡ್ತಾರೆ, ಮನೆ ಮಾತಾಗ್ತಾರೆ. ಅದು ನಮ್ಮ ಶಿವಣ್ಣನ ಜೊತೆಗೆ ತವರಿಗೆ ಬಾ ತಂಗಿ ಸೇರಿದಂತೆ ತವರಿಗೆ ಅಣ್ಣ ಮತ್ತು ತಂಗಿಯ ಬಾಂಧವ್ಯಕ್ಕೆ ಸಂಬಂಧಪಟ್ಟಂತಹ ಸಾಲು ಸೂಪರ್ ಡೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟವರು ರಾಧಿಕಾ ಕುಮಾರಸ್ವಾಮಿ. ರಾಧಿಕಾ ಕುಮಾರಸ್ವಾಮಿ ಆರ್ಥಿಕವಾಗಿ ಎಷ್ಟು ಚೇಂಜಸ್ ಆಗ್ತಾ ಹೋದ್ರೋ, ಸಾಮಾನ್ಯ ಬಡ ವರ್ಗದಲ್ಲಿ ಹುಟ್ಟಿದಂಥ ಹೆಣ್ಣು ಮಗಳು, ಯಾವುದೋ ಮಂಗಳೂರಿನ ಗ್ರಾಮದಲ್ಲಿ ಹುಟ್ಟಿದಂಥ ಹೆಣ್ಣು ಮಗಳು, ಕೆಲಸಕ್ಕಾಗಿ ಪರದಾಡಿಕೊಂಡು ಸಿನಿಮಾ ಇಂಡಸ್ಟ್ರಿಗೆ ಬಂದಂಥ ಹೆಣ್ಣು ಮಗಳು, ಇವತ್ತು ಆಕೆ ಆರ್ಥಿಕವಾಗಿ ಬದಲಾಗೋದ್ರ ಜೊತೆಗೆ ಅಭಿವೃದ್ಧಿ ಆಗೋದ್ರ ಜೊತೆಗೆ ಸೌಂದರ್ಯದಲ್ಲೂ ಕೂಡ ಸಿಕ್ಕಾಪಟ್ಟೆ ಚೇಂಜಸ್ ಆಗಿದ್ದಾರೆ. ಈ ಹಿಂದೆ ನೋಡಿದ ರಾಧಿಕಾ ಕುಮಾರಸ್ವಾಮಿ ಫೋಟೋಗೂ ಈಗ ಅವರಿರುವಂಥ ಫೋಟೋಗೂ ನೋಡಿದ್ರೆ ಆಶ್ಚರ್ಯ ಆಗತ್ತೆ. ಇವರಿಗೇನು ವಯಸ್ಸೇ ಆಗಲ್ವಾ ಅಂತಾನು ಅನ್ಸುತ್ತೆ. ಹೌದು, ಅದಕ್ಕೂ ಕೂಡ ಉತ್ತರಗಳಿದೆ, ಅದನ್ನು ಹೇಳ್ತಾ ಹೋಗ್ತೀವಿ. ರಾಧಿಕಾ ಕುಮಾರಸ್ವಾಮಿಗೆ ಈಗ 38 ವರ್ಷ. ರಾಧಿಕಾ ಕುಮಾರಸ್ವಾಮಿಗೆ 38 ವರ್ಷ ಅಷ್ಟೇ ವಯಸ್ಸಾಗಿದ್ರು ಜೀವನದಲ್ಲಿ ಅನೇಕ ಏಳು ಬೀಳುಗಳನ್ನು ಕಂಡಿದ್ದಾರೆ. ಸಿನಿಮಾ ಇಂಡಸ್ಟ್ರಿಗೆ ಬರೋದಕ್ಕಿಂತ ಮುಂಚಿತವಾಗಿ ಅವರಿಗೆ ಮದುವೆ ಆಗಿತ್ತು ಅನ್ನೋದು ಬಹುತೇಕ ಮಂದಿಗೆ ಗೊತ್ತಿರುವ ವಿಚಾರ. ಚಿಕ್ಕ ವಯಸ್ಸಿನಲ್ಲಿಯೇ ಮದುವೆ ಮಾಡಿದ್ರು, ಆದರೆ ನಾನಾ ಕಾರಣಗಳಿಂದ ಅದು ಡಿವೋರ್ಸ್ ಆಗುತ್ತೆ. ಅದಾದ್ಮೇಲೆ ಅವರು ಸಿನಿಮಾ ಇಂಡಸ್ಟ್ರಿಗೆ ಬಂದು ಬ್ಯಾಕ್ ಟು ಬ್ಯಾಕ್ ಹಿಟ್ ಸಿನಿಮಾಗಳನ್ನು ಕೊಡ್ತಾರೆ. ಒಂದು ಕಾಲದಲ್ಲಿ ನಟಿ ಅಳುಮುಂಜಿ ಶ್ರುತಿ ಅವರನ್ನ ಹೊರತುಪಡಿಸಿದ ಮೇಲೆ ನಟಿ ಶ್ರುತಿಯವರ ಸರಿ ಸಮಾನವಾಗಿ ಇದ್ದಂಥ ಇನ್ನೊಬ್ಬ ನಟಿ ಅಥವಾ ಈಗಿನ ಜನರೇಷನ್ಗೆ ನಟಿ ಶ್ರುತಿಯವರನ್ನು ಹೋಲಿಸುವಂತ ಇನ್ನೊಬ್ಬ ನಟಿ ಅಂತಂದ್ರೆ ಅದು ರಾಧಿಕಾ ಕುಮಾರಸ್ವಾಮಿ ಅಂತ ಕರೆಸ್ಕೊಳ್ತಾ ಇದ್ರು. ಹೋಗ್ತಾ ರಾಧಿಕಾ ಕುಮಾರಸ್ವಾಮಿ ಅವರ ಕೆರಿಯರ್ ಡೌನ್ ಆಗ್ತಾ ಬರುತ್ತೆ. ಅನ್ಕೊಂಡಂತ ಸೂಪರ್ ಡೂಪರ್ ಹಿಟ್ ಸಿನಿಮಾಗಳು ಯಾವುದೂ ಬರೋದಿಲ್ಲ. ಆದರೆ ರಾಧಿಕಾ ಜೀವನದಲ್ಲಿ ತೆಗೆದುಕೊಂಡಂಥ ಒಂದೇ ಒಂದು ನಿರ್ಧಾರ ಅವರ ಇಡೀ ಫ್ಯಾನ್ಸ್ಗೂ ಕೂಡ ಶಾಕ್ ತರಿಸುವಂತಿತ್ತು. ಹೌದು, ಒಂದೇ ಒಂದು ದಿನ ಒಮ್ಮೆಲೆ ಇದಕ್ಕಿದ್ದ ಹಾಗೇನೆ ಸ್ಯಾಂಡಲ್ವುಡ್ನ ಸ್ವೀಟಿ ರಾಧಿಕಾ ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳನ್ನ ಮದುವೆ ಆಗಿದ್ದಾರೆ ಮತ್ತು ಅವರ ಹೆಂಡತಿಯಾಗಿದ್ದು ಅವರಿಗೊಂದು ಮುದ್ದಾದ ಮಗು ಇದೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಅದಾದ್ಮೇಲೆ ಸ್ವತಃ ರಾಧಿಕಾ ಕುಮಾರಸ್ವಾಮಿ ಅವರು HD ಕುಮಾರಸ್ವಾಮಿ ಅವರು ನನ್ನ ಗಂಡ ಅನ್ನೋದನ್ನ ಹೇಳ್ತಾರೆ. ಆಮೇಲೆ ಅವರಿಬ್ಬರ ಮದುವೆ ಆಗಿರುವಂಥ ಫೋಟೋಸ್ಗಳು ಮತ್ತು ಅವರಿಗೀಗ ಮುದ್ದಾದ ಶಮಿಕಾ ಅನ್ನುವಂಥ ಮಗಳು ಇದ್ರು ಅವ್ರು ಹೇಳುವಾಗ. ಈಗ ಮಗಳು ಕೂಡ 18-19 ವರ್ಷದವರಿದ್ದಾರೆ. ಆದರೆ ಮಗಳು ಹೇಗಿದ್ದಾರೆ, ಏನು ಮಾಡ್ತಿದ್ದಾರೆ, ಇದ್ಯಾವುದನ್ನು ಕೂಡ ಅವರು ಎಲ್ಲಿಯೂ ಹೇಳ್ಕೊಂಡಿಲ್ಲ. ಆದರೆ ರಾಧಿಕಾ ಕುಮಾರಸ್ವಾಮಿ ಅಂತಾನೆ ಕರಿಬೇಕು. ಈಗಲೂ ಕೂಡ ರಾಧಿಕಾ ಅವರ ಹೆಸರಿನಲ್ಲಿ ಕುಮಾರಸ್ವಾಮಿ ಅವರ ಹೆಸರು ಕೂಡ ಇದೆ. ಇದೇ ರಾಧಿಕಾ ಕುಮಾರಸ್ವಾಮಿ ಅವರು 2002ರಲ್ಲಿ ಸಿನಿ ರಂಗಕ್ಕೆ ಎಂಟ್ರಿ ಕೊಡ್ತಾರೆ. ಅಲ್ಲಿಂದ ಇಲ್ಲಿವರೆಗೂ ಸುಮಾರು 34 ಸಿನಿಮಾಗಳಲ್ಲಿ ಅವರು ನಟಿಸಿದ್ದಾರೆ. ಅದಾದಮೇಲೆ ರಾಧಿಕಾ ಕುಮಾರಸ್ವಾಮಿ ಅವರು ಆಟೋ ಶಂಕರ್, ಅಣ್ಣ ತಂಗಿ, ತವರಿಗೆ ಬಾ ತಂಗಿ, ಮಂಡ್ಯ ಮುಂತಾದ ಸಿನಿಮಾಗಳಲ್ಲಿ ನಟಿಸಿದ ನಂತರ ಸಿನಿಮಾಗಳಿಂದ ಗ್ಯಾಪ್ ತೆಗೆದುಕೊಳ್ತಾರೆ. ಕಾರಣ ಅವರ ವೈಯಕ್ತಿಕ ವಿಚಾರ. ನಾನು ಆಗಲೇ ಹೇಳ್ದಂಗೆನೆ ಕರ್ನಾಟಕದ ಮಾಜಿ CMಗಳನ್ನ ಮದುವೆ ಆಗಿ ಅವ್ರ ಜೊತೆಗೆ ಸಂಸಾರ ಮಾಡಿ ಮಗು
ಇದೆ ಅಂತ ಅಂದಾಗ ಒಂದು ಸ್ವಲ್ಪ ಕಾಂಟ್ರವರ್ಸಿಗಳು ಕೂಡ ಆಗತ್ತೆ. ಅದೆಲ್ಲದರಿಂದ ಬ್ರೇಕ್ ತೆಗೆದುಕೊಳ್ತಾರೆ. ಅದಾದಮೇಲೆ ರಾಧಿಕಾ ಕುಮಾರಸ್ವಾಮಿ ಅವರು ಅವರದ್ದೇ ಆದಂಥ ಓನ್ ಪ್ರೊಡಕ್ಷನ್ ಹೌಸನ್ನು ಕೂಡ ತೆರೀತಾರೆ. ಈಗಾಗಲೇ ಅವರ ಪ್ರೊಡಕ್ಷನ್ ಹೌಸಲ್ಲಿ ಅನೇಕ ಸಿನಿಮಾಗಳು ತಯಾರಾಗಿರೋದು ಇದೆ, ಇನ್ನೇನು ತೆರೆಗೆ ಬರೋದಕ್ಕೆ ರೆಡಿ ಆಗಿರೋದು ಕೂಡ ಇದೆ. ಸೊ ಹೀಗಿರಬೇಕಾದ್ರೆ ರಾಧಿಕಾ ಕುಮಾರಸ್ವಾಮಿ ಅವರಿಗೆ ಸಂಬಂಧಪಟ್ಟಂತೆಯೇ ಒಂದು ವಿಚಾರ ವೈರಲ್ ಆಗಿರೋದು, ಕುಮಾರಸ್ವಾಮಿಯವರ ಎರಡನೇ ಪತ್ನಿಯಾಗಿರುವಂಥ ರಾಧಿಕಾ ಅವರ ಒಟ್ಟು ಆಸ್ತಿ ಎಷ್ಟು ಅನ್ನೋದು. ಹೌದು, ಈ ಒಟ್ಟು ಆಸ್ತಿ ಬಗ್ಗೆ ನಿಮ್ಗೇನಾದರೂ ಗೊತ್ತಾದರೆ, ಇಷ್ಟೆಲ್ಲ ಆಸ್ತಿ ರಾಧಿಕಾ ಕುಮಾರಸ್ವಾಮಿ ಅವರಿಗೆ ಇದೆಯಾ, ಇದ್ರೂ ಇವರು ಇಷ್ಟು ಸಿಂಪಲ್ ಆಗಿ ಎಲ್ಲರ ಜೊತೆಗೂ ಬೆರೀತಾರ ಅನ್ನುವಂಥ ಆಶ್ಚರ್ಯ ಖಂಡಿತವಾಗಿಯೂ ನಿಮಗಾಗೇ ಆಗತ್ತೆ. ಹೌದು, ರಾಧಿಕಾ ಕುಮಾರಸ್ವಾಮಿ ಅವರ ಬಳಿ ಇರುವಂಥ ಒಟ್ಟು ಆಸ್ತಿ 124 ಕೋಟಿ ರೂಪಾಯಿ ಅನ್ನೋದು ವರದಿಯಾಗಿದೆ. ನಿಮಗೆಲ್ಲ ಗೊತ್ತಿರೋ ಹಾಗೇನೆ ಚುನಾವಣಾ ಸಂದರ್ಭದಲ್ಲಿ ಯಾರೇ ಎಲೆಕ್ಷನ್ಗೆ ನಿಂತರೂ ರಾಜಕಾರಣಿಗಳು ಅಫಿಡವಿಟ್ ಅನ್ನು ಸಲ್ಲಿಕೆ ಮಾಡಲೇಬೇಕಾಗತ್ತೆ. ಅಂದರೆ ಅವರ ಹಿನ್ನೆಲೆ, ಅವರ ವಯಸ್ಸು, ಅವರ ಹೆಂಡತಿ, ಮಕ್ಕಳು, ಮೊದಲ ಹೆಂಡತಿ, ಎರಡನೇ ಹೆಂಡತಿ, ಅವರ ಆಸ್ತಿಯ ವಿವರ ಎಲ್ಲವನ್ನ ಕೂಡ. ಸೊ ಇದೇ ರೀತಿಯಾಗಿ ರಾಧಿಕಾ ಅವರ ಆಸ್ತಿಯು ಎಷ್ಟಿದೆ ಅನ್ನೋದು ಹೊರಗೆ ಬಿದ್ದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಒಟ್ಟು 124 ಕೋಟಿ ರೂಪಾಯಿಯ ಆಸ್ತಿಯ ಒಡತಿ ರಾಧಿಕಾ ಕುಮಾರಸ್ವಾಮಿ ಅವರು. ಇನ್ನು ಹೇಗೆ ಇಷ್ಟೆಲ್ಲ ದುಡ್ಡು ಬಂದ್ಬಿಡ್ತು, ಹೇಗೆ ದುಡ್ಡು ಮಾಡಿಬಿಟ್ರು ಅನ್ನೋದು ತುಂಬ ಜನರ ಪ್ರಶ್ನೆ. ಎಲ್ರಿಗೂ ಗೊತ್ತಿರೋ ಹಾಗೇನೆ ರಾಧಿಕಾ ಕುಮಾರಸ್ವಾಮಿ ಅವರು 34 ಸಿನಿಮಾಗಳನ್ನು ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಅವ್ರ ಹತ್ರ ದುಡ್ಡಿತ್ತು. ಅದಾದ್ಮೇಲೆ ಅವರು ಮದುವೆ ಆಗಿದ್ದು ಮಾಜಿ ಮುಖ್ಯಮಂತ್ರಿಗಳನ್ನ. ಸೊ ಸ್ವಲ್ಪ ಕೋರ್ಟಿಗೆ ಹೋಗಿದ್ದು ಇದೆ, ಆನಂತರ ಡಿವೋರ್ಸು, ಇನ್ನೊಂದು ಮತ್ತೊಂದು ಅಂತ ಆಗಿದ್ದು ಇದೆ. ಆ ಸಂದರ್ಭದಲ್ಲೂ ಸ್ವಲ್ಪ ಹಣವನ್ನ ಪಡ್ಕೊಂಡಿದ್ದಾರೆ ಅಂತ ಹೇಳಿದ್ರು ಅದನ್ನ ಬಿಲ್ಕುಲ್ ರಾಧಿಕಾ ಕುಮಾರಸ್ವಾಮಿ ಅವರು ಒಪ್ಕೊಂಡಿಲ್ಲ. ಇನ್ನು ಭೈರವಾದೇವಿ ಅನ್ನುವಂಥ ಹೊಸ ಸಿನಿಮಾ ಬರ್ತಾ ಇದೆ. ಈ ಸಿನಿಮಾವನ್ನ ನಿರ್ಮಿಸ್ತಾ ಇರೋದು ಸ್ವತಃ ರಾಧಿಕಾ ಅವರೇ. ಹೌದು, ಅವರದ್ದೇ ಆದಂಥ ಹೋಮ್ ಬ್ಯಾನರ್ ಕೂಡ ಇದೆ. ಅಜಾಗೃತ ಮತ್ತು ಭೈರವಾದೇವಿ ಅನ್ನುವಂಥ 2 ಸಿನಿಮಾವನ್ನ ಅವರ ಬ್ಯಾನರ್ನಲ್ಲೇ ಈಗ ಮಾಡಲಾಗ್ತಾ ಇದೆ. ಸದ್ಯ ರಾಧಿಕಾ ಕುಮಾರಸ್ವಾಮಿ ಅವರ ಈ ಆಸ್ತಿಯ ವಿಚಾರ ಸಿಕ್ಕಾಬಟ್ಟೆ ಚರ್ಚೆ ಕಾರಣವಾಗಿದೆ. ಎನಿವೆ, ರಾಧಿಕಾ ಯಾರ ತಂಟೆಗೂ ಹೋದವರಲ್ಲ, ಯಾವುದೇ ವಿವಾದಗಳನ್ನು ಬೇಕು ಅಂತ ಮೈ ಮೇಲೆ ಹೇಳ್ಕೊಂಡವರು ಅಲ್ಲ. ತಾವಾಯಿತು ತಮ್ಮ ಕೆಲಸ ಆಯಿತು ಅಂತ ಕೆಲಸ ಮಾಡ್ಕೊಂಡಿದ್ದಾರೆ. ಆದರೆ 124 ಕೋಟಿ ಆಸ್ತಿಯ ಒಡತಿ ಅನ್ನೋದು ಗೊತ್ತಾಗಿ ಕೆಲವರು ಶಾಕ್ ಆಗಿದ್ದಾರೆ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.